ಪುಣ್ಯ, ಮಾವಯ್ಯ, ನಾಗಮಣಿನ ಪ್ರತಿಷ್ಠೆ ಮಾಡೋದಷ್ಟೇ ನಿನ್ ಕೆಲಸ. ನಮಗ ಅದನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ಗೊತ್ತಿಲ್ವಾ? ನೀನ್ ವರ್ಮನ್ ಜೊತೆ ಕೈ ಸೇರ್ಸಿದ್ಯಾ ಅಂತ ನನಗೆ ಗೊತ್ತು. ನಾಗಮಣಿ ಮೇಲ್ ಕೈ ಹಾಕಿದ್ರೆ ಇಲ್ಲೇ ನಿನ್ ಕೈನ ಮುರಿದು ಹಾಕ್ತೀನಿ. ಏನ್ ಹೆದರ್ಸ್ತಾ ಇದೀಯಾ? ನರಿಗಳು ಭಯ ಪಡಿಸಿದ್ರೆ ಸಿಂಹಗಳು ಭಯ ಪಟ್ಟಿರೋ ಚರಿತ್ರನೇ ಇಲ್ಲ. ಈಗ್ಲೂ ಅಷ್ಟೇ, ನೀನ್ ಭಯ ಪಡಿಸಿದ್ರೆ ಹೆದರೋರು ಯಾರೂ ಇಲ್ಲ ಇಲ್ಲಿ. ಊರುದ್ಧಾರಕ್ಕೋಸ್ಕರ ಹೋಗ್ಲಿ ಪಾಪ ಅಂತ ನಾಗಮಣಿನ ಸಾಧಿಸ್ಲಿ ಅಂತ ಸಹಾಯ ಮಾಡಿದೆ. ಈಗ ಎರಡೂ ಊರು ಸಂತೋಷವಾಗೇ ಇದೆ. ಈಗ ಈ ಊರುಗಳಿಗೆ ನಾಗಮಣಿ ಅವಶ್ಯಕತೆ ಇಲ್ಲ. ಈಗ ನಾಗಮಣಿ ನನಗ್ ದಾರಿ ತೋರಿಸುತ್ತೆ. ಮರ್ಯಾದೆಯಿಂದ ದಾರಿ ಬಿಡು. ನನ್ ಪ್ರಾಣ ಹೋದ್ರೂ ನಾನ್ ಜಾಗ ಬಿಡಲ್ಲ. ಇನ್ನೋ ಏನೇ ನಮ್ಮ ಮಾವ ಹೆಂಗೆ ತ್ರಿಶೂಲ ತೋರಿಸ್ತಿದ್ಯಾ? ಸಾಯಿಸ್ತ್ಯಾ? ಉಂಡು ಮನೆಗೆ ದ್ರೋಹ ಬಗೆಯೋದು ಅಂದ್ರೆ ಇದೇನೆ. ಮಾವಯ್ಯನ್ ವಿಷಯಕ್ಕೇನಾದ್ರೂ ಬಂದ್ರೆ ನಿನ್ನನ್ನ ನಾನೇ ಸಾಯಿಸ್ಬಿಡ್ತೀನಿ. ಪರಿಣಿಕಾ, ಈ ಧನಂಜಯ ವರ್ಮ ಮನಸ್ಸು ಮಾಡಿದ್ರೆ ದೇವ್ರನ್ ಕೂಡ ಸಾಧಿಸ್ಕೊಳ್ತಾನೆ. ಆಗಿರ್ಬೇಕಾದ್ರೆ ನನ್ನನ್ನೇ ಎದುರಿಸುವಂತ ಧೈರ್ಯ ಎಲ್ಲಿಂದ ಬಂತು? ನಾಗಮಣಿನ ಸಾಧಿಸೋದಿಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿಂಗೇನ್ ಗೊತ್ತು? ಆದ್ರೂ ಈಗ ವಾದ ಅನವಶ್ಯಕ. ಮರ್ಯಾದೆಯಿಂದ ದಾರಿ ಬಿಡು. ನಾಗಮಣಿ ವಿಷಯಕ್ಕೆ ಅಡ್ಡ ಬಂದ್ರೆ ನನ್ನ ಮಗನ್ನು ಕೂಡ ಬಿಡಲ್ಲ ನಾನು. ಸರ್ಕೋ. ಅರ್ಥ ಆಯ್ತು. ಇಷ್ಟು ದಿನಗಳು ಎರಡು ಊರ್ ಮೇಲೂ ನೀವು ತೋರಿಸಿದ್ದು ಕಪಟ ಪ್ರೀತಿ ಅಂತ ಗೊತ್ತಾಯ್ತು. ಆದ್ರೂ ಅದನ್ನ ಅರ್ಥ ಮಾಡ್ಕೊಳಕ್ಕಾಗದೆ ಹೋಯ್ತು. ನಾಗಮಣಿ ಇಲ್ಲಿರೋದು ಅಷ್ಟು ಶ್ರೇಯಸ್ಕರ ಅಲ್ಲ. ನನಗೀಗ ಅದರ್ಥ ಆಗೋಯ್ತು. ಇನ್ಮೇಲಿಂದ ನಾಗಮಣಿ ನನ್ನ ಹತ್ರನೇ ಇರುತ್ತೆ. ಸಮಸ್ಯೆ ಇದ್ದಾಗ ಮಾತ್ರನೇ ನಾಗಮಣಿನ ತೆಗಿತೀನಿ. ನಾಗಮಣಿ ನನ್ ಸ್ವತ್ತು. ನಾಗಮಣಿ ನಂದು. ನಾಗಮಣಿ ನಂದು. ನಾಗಮಣಿ ನಂದು. ನಾಗಮಣಿ ನಂದು. ಪರಿಣಿಕಾ, ಸಿಂಹ ಒಂದ್ ಹೆಜ್ಜೆ ಹಿಂದೆ ಇಡ್ತು ಅಂದ್ರೆ 10 ಅಡಿ ಮುಂದೆ ಹಾರೋದಕ್ಕೆ ಅಂತ ಅರ್ಥ. ಈ ಧನಂಜಯ ವರ್ಮ ಇವತ್ತು ಸುಮ್ನಿದಾನೆ ಅಂದ್ರೆ ಅದಕ್ಕೆ ಕಾರಣಗಳು ತುಂಬಾನೇ ಇದೆ. ಪುಣ್ಯ ದೈವಾಂಶ ಸಂಭೂತೆ. ಆದ್ರೆ ಪುಣ್ಯ ನೋಟದಲ್ಲಿ, ಮಾತಲ್ಲಿ ಏನೋ ಬದಲಾವಣೆ ಇದೆ. ಅದು ದುಷ್ಟಶಕ್ತಿ ಪ್ರಭಾವನೋ ದೈವಶಕ್ತಿ ಪ್ರಭಾವನೋ ನನಗೆ ಅರ್ಥ ಆಗ್ತಾ ಇಲ್ಲ. ಅದು ಏನೇ ಆದರೂ ಇನ್ಮುಂದೆ ನಾವಿಡೋವಂಥ ಹೆಜ್ಜೆ ತುಂಬ ಹುಷಾರಾಗಿರ್ಬೇಕು. ಏನು ಮಾಡ್ತೀನೋ ಹೇಗೆ ಮಾಡ್ತೀನೋ ಅಂತ ನೋಡ್ತಾ ಇರು. ನಡಿ.
ಭಗವಂತ, ನನ್ನ ಮಗನಿಗೇನಾಗಿದೆ? ಹೆತ್ತ ಮಗನ್ನ ಈ ತರ ಸ್ಥಿತಿಲಿ ನೋಡಿದ್ರೆ ನನಗೆ ಹೇಗೆ ತಡ್ಕೊಳಕ್ಕಾಗತ್ತೆ? ನೀನೇ ಹೇಳು. ನನ್ನ ಮಗನ್ನ ಕಾಪಾಡೋ ದಾರಿ ತೋರ್ಸಪ್ಪ. ನಾಗಸಾಧು ಮಾತ್ರನೇ ಎಷ್ಟೋ ಸಲ ಅನಿರುದ್ಧನ ಗಂಡಾಂತರದಿಂದ ಪಾರ್ ಮಾಡಿದ್ದಾರೆ. ಅವ್ರನ್ನ ಭೇಟಿ ಮಾಡಿದ್ರೆ ಏನಾದರೂ ದಾರಿ ತೋರಿಸ್ಬೋದು. ವೈದ್ಯರೇ, ಅಮ್ಮ. ನಾನು ಹೋಗಿ ಸ್ವಾಮೀಜಿಗಳನ್ನ ಭೇಟಿ ಮಾಡ್ತೀನಿ. ಅನಿರುದ್ಧ್ ಹುಷಾರು. ಆಗ್ಲಿ ಅಮ್ಮ. ಸ್ವಾಮಿ, ಇದ್ದಕ್ಕಿದ್ದ ಹಾಗೆ ನನ್ನ ಮಗಂಗೆ ಏನಾಯ್ತೋ ಗೊತ್ತಿಲ್ಲ. ಪ್ರಜ್ಞೆ ತಪ್ಪಿದ್ದು ಹೋಗಿದ್ದಾನೆ. ನಂಗೆ ತುಂಬಾ ಭಯ ಆಗ್ತಾ ಇದೆ. ನೀವೇ ನನ್ನ ಮಗನ್ ಕಾಪಾಡಬೇಕು. ಅಮ್ಮ, ಪುಣ್ಯ ಮತ್ತೆ ಅನಿರುದ್ಧು ಒಬ್ಬರಿಗೋಸ್ಕರ ಒಬ್ರು ಜನ್ಮ ತಾಳಿದ್ದಾರೆ. ಅವರು ಒಬ್ರನ್ ಬಿಟ್ಟು ಒಬ್ರು ಇರಲ್ಲ. ಇವಾಗ ಪುಣ್ಯ ಎಲ್ಲಿದ್ದಾಳೆ? ಅದೇ ಗೊತ್ತಾಗ್ತಿಲ್ಲ ಸ್ವಾಮಿ. ದಿಗಂಬರ. ಪುಣ್ಯ ಈಗ ದಿಗಂಬರನ ಹತ್ರ ಇದ್ದಾಳೆ. ದಿಗಂಬರನ? ಹೌದು. ಅನಿರುದ್ಧನಿಗೆ 25 ವರ್ಷ ತುಂಬಿದೆ. ಅವನಿಗೆ ಹುಟ್ಟಿದಾಗಿಂದ ಸರ್ಪಗಂಡಾಂತರ ಇದೆ. ಪುಣ್ಯ ಅವನ ಜೊತೆ ಇರೋಷ್ಟು ದಿನ ಅನಿರುದ್ಧನಿಗೆ ಯಾವ ತೊಂದರೆನೂ ಆಗೋಲ್ಲ. ಇವಾಗ ಪುಣ್ಯ ಅನಿರುದ್ಧನಿಂದ ದೂರ ಆಗಿದ್ದಾಳೆ, ದಿಗಂಬರನ ಹತ್ರ ಇದ್ದಾಳೆ. ಅವನಿಂದ ಪುಣ್ಯಳನ್ನ ಕರ್ಕೊಂಡು ಬರೋದು ಅಸಾಧ್ಯ. ಸ್ವಾಮಿ, ದಿಗಂಬರ ಪುಣ್ಯನ ಬಂಧಿ ಮಾಡಿದಾನೆ ಅಂತ ನೀವ್ ಹೇಳ್ತಾ ಇದ್ದೀರಾ. ಆದ್ರೆ ನನ್ ಗಂಡನ್ನ ಚೌಡಮ್ಮ ದೇವಿ ಗುಡಿಲಿ ಪುಣ್ಯ ಸಾಯ್ಸಕ್ ಹೋಗಿರೋದೇನೋ ವಾಸ್ತವ. ನಾಗಮಣಿ ತಗೊಂಡು ಹೋಗಿದ್ದಾಳೆ ಅನ್ನೋದು ನಿಜನೇ ಅಲ್ವಾ ಸ್ವಾಮಿ? ಅದೇ ಆ ದಿಗಂಬರನ ಶಕ್ತಿ. ಆ ರಾಕ್ಷಸನಿಗೆ ಗೊತ್ತಿಲ್ಲದೆ ಇರೋ ವಿದ್ಯೆನೇ ಇಲ್ಲ. ಪರಕಾಯ ಪ್ರವೇಶ, ನಾಗಬಂಧನ ಇವೆಲ್ಲ ಅವನಿಗೆ ಚಿಡ್ಕೆ ಹೊಡೆಯುವಷ್ಟು ಸುಲಭವಾದ ಕೆಲಸ. ನಿನ್ನ ಗಂಡನ್ನ ಸಾಯಿಸೋಕ್ ನೋಡಿರೋದು ಕೂಡ ಪುಣ್ಯಳ ರೂಪದಲ್ಲಿರೋ ದಿಗಂಬರನೇ. ಮೃತ್ಯುವು ಸರ್ಪಗಂಡಾಂತರದ ರೂಪದಲ್ಲಿ ಅನಿರುದ್ಧನನ್ನ ಸಾಯಿಸ್ಲಿಕ್ಕೆ ನೋಡ್ತಾ ಇದೆ. ಪುಣ್ಯ ಬರೋದು ಅಸಂಭವ. ನಿನ್ನ ಮಗ ಬದುಕೋದು ಅಸಾಧ್ಯ. ಸ್ವಾಮಿ, ಕಷ್ಟದಲ್ಲಿರೋ ನಮ್ಗೆ ದಾರಿ ತೋರಿಸ್ಬೇಕಾಗಿರೋ ನೀವೇ ಹೀಗೆ ಹೇಳಿದ್ರೆ ನನ್ನ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ? ನನ್ನ ಮಗನ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾನು ಏನು ಮಾಡಬೇಕು? ನನ್ನ ಮಗನಿಗೆ ಯಾವಾಗ ಪ್ರಜ್ಞೆ ಬರುತ್ತೆ? ಅವಶ್ಯಕತೆ ಬಿದ್ದರೆ ನನ್ನ ಪ್ರಾಣನೇ ಪಣಕ್ಕಿಟ್ಟಾದರೂ ಕಾಪಾಡ್ಕೋತೀನಿ. ಹೇಳಿ ಸ್ವಾಮಿ. ಪುಣ್ಯ ಬರದೆ ಯಾವುದೇ ಕೆಲಸ ಮಾಡ್ಲಿಕ್ಕಾಗಲ್ಲಮ್ಮ. ಅನಿರುದ್ಧ ಮನೆಯಿಂದ ಆಚೆ ಕಾಲಿಡದೆ ಇರೋ ಥರ ಸೂರ್ಯಾಸ್ತದವರೆಗೂ ಅನಿರುದ್ಧನ್ನ ಕಾಪಾಡದೆ ಹೋದ್ರೆ ಈಗ ನಿನ್ನ ಮಗನಿಗಿರೋ ಗಂಡಾಂತರ ಗಟ್ಟಿಯಾದ ಹಾಗೆ. ಮೃತ್ಯುವು ಹೊರಟಿದೆ. ಇನ್ನೆಲ್ಲ ಈಶ್ವರನ ಇಚ್ಛೆ. ಸೂರ್ಯಾಸ್ತದವರೆಗೂ ನಿನ್ನ ಮಗನ್ನ ನೀನು ಕಾಪಾಡ್ಕೋ. ಹೋಗು. ನನ್ನ ಮಗನ ಹೇಗಾದರೂ ಕಾಪಾಡ್ಕೋತೀನಿ ಸ್ವಾಮಿ. ಶುಭಂ ಭೂಯಾತ್.
ನೀರು ಪುಣ್ಯ, ಏಕೆ ದಾಹ ಆಗ್ತಾ ಇದೆಯಾ? ಅಯ್ಯೋ, ನೀರೆಲ್ಲ ಮಣ್ಪಾಲಾಗೋಗಿದೆ. ಈ ದಿಗಂಬರ ಇರ್ಬೇಕಾದ್ರೆ ನೀನ್ಯಾಕೆ ತಲೆ ಕೆಡ್ಸ್ಕೋತೀಯ ಪುಣ್ಯ? ಅಕ್ಷಯ ಪಾತ್ರೆ ನಿನ್ ಮುಂದೆನೇ ಇದೆ. ನಿನಗೆ ಬೇಕಾಗಿರೋ ವಸ್ತು ಏನೇ ಬೇಕಾದರೂ ನಿನ್ ರೆಪ್ಪೆ ಮುಚ್ಚೋಷ್ಟ್ರಲ್ಲಿ ನಿನ್ ಮುಂದೆ ಇರುತ್ತೆ. ಏನ್ ಬೇಕು ಅಂತ ಇವಾಗ ಬೇಡ್ಕೋ. ಲೋಕದಲ್ಲಿ ಯಾವ್ದನ್ ಬೇಕಾದ್ರೂ ಪ್ರೀತಿಯಿಂದ ಸಾಧಿಸಿ ತೋರಿಸ್ಬೋದು. ಅಂಥ ಪ್ರೀತಿ ನಂದು ಅನಿರುದ್ಧದು. ಇವಾಗ ನನ್ನ ಜೊತೆ ಅನಿರುದ್ಧ ಇಲ್ದೇ ಇರ್ಬೋದು, ಆದ್ರೆ ಮಾನಸಿಕವಾಗಿ ಯಾವಾಗ್ಲೂ ನನ್ನ ಜೊತೆನೇ ಇರ್ತಾನೆ. ನೀನಿಂತ ಕೆಟ್ಟ ವಿದ್ಯೆಗಳು, ಕಪಟ ಪ್ರೀತಿ ಎಷ್ಟೇ ತೋರಿಸಿದ್ರು ನನ್ನ ಮನ್ಸು ಬದಲಾಗಲ್ಲ. ಮನ್ಸಲ್ಲಿ ಅನಿರುದ್ಧ ಮೇಲಿರೋ ಪ್ರೀತಿ ಬದಲಾಗಲ್ಲ. ನಂದು ಕಪಟ ಪ್ರೇಮನ ಹೇಳು, ಹೇಳು. ನಂದು ನಿಜವಾದ ಪ್ರೀತಿ ಅಂತ ನೀನ್ ನಂಬೇಕು ಅಂದ್ರೆ ನಾನೇನ್ ಮಾಡ್ಬೇಕು ಅಂತ ಹೇಳು. ಆ ಮಹಾದೇವ ಬ್ರಹ್ಮನಿಗಿಂತ 100 ಪಟ್ಟು ಹೆಚ್ಚು ಶಕ್ತಿ ಇರೋಂಥ ಈ ಕಲಿಯುಗದ ಬ್ರಹ್ಮ ನಾನು. ಈ ದಿಗಂಬರ ಮಾಡಕ್ಕಾಗದೆ ಇರೋದು ಈ ಭೂಮಿ ಮೇಲೆ ಯಾವ್ದಾದ್ರೂ ಇದೆಯಾ? ಆ ಮಹಾಬ್ರಾಹ್ಮಣ ರಾವಣಂಗೆ ನಿನ್ನ ಯಾಕೆ ಹೋಲಿಸ್ಕೋತಾ ಇದೆಯಾ ಗೊತ್ತಿಲ್ಲ, ಆದ್ರೆ ಪರಸ್ತ್ರೀ ಮೇಲೆ ಆಸೆ ಪಟ್ಟು ಬಲವಂತವಾಗಿ ತನ್ನ ರಾಜ್ಯಕ್ಕೆ ಕರ್ಕೊಂಡು ಹೋದಂತ ಲಂಕಾಧಿಪತಿಗೆ ಬಂದ ಗತಿನೇ ನಿನಗೂ ಬರುತ್ತೆ. ಆ ರಾಮ ರಾವಣನ್ನ ಸೋಲ್ಸಿ ಸೀತೆನ ಕರ್ಕೊಂಡು ಹೋದ ಹಾಗೆ ನನ್ನ ರಾಮನು ನನ್ನ ಹುಡ್ಕೊಂಡು ಬರ್ತಾನೆ, ನನ್ನನ್ನು ಕರ್ಕೊಂಡು ಹೋಗ್ತಾನೆ. ಏನಿ ಹುಚ್ಚು ನಗು? ಮುಂದೆ ಆಗೋದನ್ನ ನೆನೆಸ್ಕೊಂಡು ಭಯನ ಬಚ್ಚಿಡೋದಕ್ಕೋಸ್ಕರ ನಗ್ತಾ ಇದೆಯಾ? ಭಯನ? ಸರಿ ಸರಿ, ನೀನು ಕಣ್ ಕಾಣಲ್ಲ ಅನ್ನೋ ನೋವಲ್ಲಿದ್ರೆ ನಿನ್ನ ರಾಮ ತಿರುಗಿ ತಿರುಗಿ ಪ್ರಜ್ಞೆ ತಪ್ಪಿ ಪ್ರಾಣಾಪಾಯ ಸ್ಥಿತಿಯಲ್ಲಿ ಜೀವಂತ ಶವ ಆಗಿ ಬದುಕ್ತಾ ಇದ್ದಾನೆ. ನೀ ಹೇಳ್ತಿರೋದು ನಿಜನಾ? ನನಗೆ ಹೆದರ್ಸ್ಬೇಕು ಅಂತ ಹಾಗೆ ಹೇಳ್ತಿದ್ಯಲ್ವಾ? ನಿನ್ನ ಕಣ್ಣಿದ್ರೆ ಅವನ್ ಪರಿಸ್ಥಿತಿನ ನಿನ್ ಕಣ್ ಮುಂದೆ ತೋರಿಸ್ತಾ ಇದ್ದೆ. ಆದ್ರೆ ನಿನ್ನ ಹತ್ರ ಸುಳ್ಳು ಹೇಳಿ ನನ್ಗೇನ್ ಪ್ರಯೋಜನ? ಆದಷ್ಟು ಬೇಗ ಅವನ ಸಾವನ್ನೇ ತೋರಿಸ್ತೀನಿ ನೋಡು. ಅಯ್ಯೋ, ನಿನ್ ಕಾಣಿಸಲ್ಲ ಅಲ್ವಾ? ಸಾವಿನ ಶಬ್ದನಾದ್ರೂ ಕೇಳಿಸ್ಕೋ. ಅನಿರುದ್ಧ್, ಅನಿರುದ್ಧ್, ಏನಾಯ್ತು ನಿನ್ಗೆ? ಹೇಗಿದ್ಯಾ? ಹೇಗಿದ್ಯಾ?
ಪುಣ್ಯ 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 ಬಂದ್ಲ? ಇಲ್ಲ ಅಪ್ಪ, ಇನ್ನೂ ಬಂದಿಲ್ಲ. ಪುಣ್ಯ ಇನ್ನೂ ಬಂದಿಲ್ಲ ಅಂದ್ರೆ ಏನರ್ಥ? ಪುಣ್ಯ ನನ್ನ ಪುಣ್ಯಂಗೆ ಏನೋ ಆಗಿದೆ. ಅದು ಅದು ನನ್ನ ಮನಸ್ಸಿಗೆ ಅರ್ಥ ಆಗ್ತಿದೆ. ಅಪ್ಪ, ಪುಣ್ಯ ಸಿಕ್ಕದ್ಲಾ? ಪುಣ್ಯ ಎಲ್ಲಿದ್ದಾಳೆ ಅಂತ ನಿಮಗೇನಾದ್ರೂ ಗೊತ್ತಾಯ್ತಾ? ನೆನ್ನೆಯಿಂದ ಅವಳು ಬಂದಿಲ್ಲ ಅಂದ್ರೆ ನನ್ನ ಮನಸ್ಸಿಗೆ ಯಾಕೋ ಕೆಟ್ಟದ್ದು ಅನ್ನಿಸ್ತಾ ಇದೆ. ಅಪ್ಪ, ನಾನು ಹೋಗಿ ಪುಣ್ಯನ ಹುಡ್ಕೊಂಡ್ ಬರ್ತೀನಿ. ಅನಿರುದ್ಧ್, ಈ ಸಮಯ ನಿನ್ ಜಾತಕದ ಪ್ರಕಾರ ಅಷ್ಟು ಒಳ್ಳೇದಲ್ಲ ಕಣೋ. ನಾನ್ ನಾಗಸಾಧು ಹತ್ರ ಹೋಗಿದ್ದೆ. ಇದು ಒಂದ್ಸಲ ಆದ್ರೂ ನನ್ನ ಮಾತು ಕೇಳು. ಅಮ್ಮ, ನಾನು ಹೊರಡ್ತೀನಿ. ನಂಗೆ ಗೊತ್ತು ನನ್ನ ಪುಣ್ಯನ ಆ ದಿಗಂಬರನೇ ಕರ್ಕೊಂಡು ಹೋಗಿರ್ತಾನೆ. ಅನಿರುದ್ಧ್, ನಿನ್ ತಾಯಿ ನೋವನ್ನ ಅರ್ಥ ಮಾಡ್ಕೊಳ್ಳೋ. ಒಂದ್ ವೇಳೆ ನನ್ನ ಸಾವು ಆ ಸ್ವಾಮೀಜಿ ಹೇಳ್ದಾಗೆ ಇವತ್ತೇ ಬರ್ದಿದ್ರೆ ಅದನ್ನ ಯಾರೂ ತಪ್ಸಕ್ಕಾಗಲ್ಲ. ನಾನು ಇಲ್ಲಿದ್ರೂ ಸಾಯ್ತೀನಿ, ಪುಣ್ಯಂಗೋಸ್ಕರ ಹೋದ್ರೂ ಸಾಯ್ತೀನಿ. ಮರಣ ಮರಣ ಮರಣ. ಮರಣ ಮರಣ ಮರಣ. ಅನಿರುದ್ಧನ ಮರಣ ಮರಣ ಮರಣ. ಹೇಳಿ ತರ ನಾನು ಇಲ್ಲೇ ಇದ್ದು ಸಾಯೋದ್ಕಿಂತ ನನ್ನ ಪುಣ್ಯನ ಜೀವ ಕಾಪಾಡ್ತಾ ಸತ್ತೋದ್ರೆ ಎಷ್ಟು ತೃಪ್ತಿ ಸಿಗುತ್ತೆ. ಅದರಲ್ಲೂ ನನ್ನ ಪ್ರಾಣದಕ್ಕಿಂತ ಹೆಚ್ಚು ಪ್ರೀತಿಸೋ ಪುಣ್ಯಂಗೋಸ್ಕರ ಸಾಯೋದ್ರಲ್ಲಿ ನಂಗೆ ಯಾವ ಬೇಜಾರು ಇಲ್ಲ ಅಪ್ಪ. ಅನಿರುದ್ಧ್, ಹುಟ್ದಾಗಿಂದ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಂಡು ಬಂದಿರೋ ನಿನ್ ತಾಯಿ ಕಣ್ಣನ್ನ ಒಂದ್ಸಲ ನೋಡೋ. ನೋಡು, ಆ ಕಣ್ಣಲ್ಲಿರೋ ನೋವು ನೋಡು. ಇವತ್ತಮ್ಮ ಬದುಕಿದ್ದಾರೆ ಅಂದ್ರೆ ಅದು ಪುಣ್ಯ ಕೊಟ್ಟಿರೋ ಪ್ರಾಣ ಭಿಕ್ಷೆ ಅಪ್ಪ. ದಯವಿಟ್ಟು ನನ್ನ ತಡಿಬೇಡಿ ಅಪ್ಪ. ಅನಿರುದ್ಧ್, ಏನು ಏನ್ ಹೇಳ್ತಿದ್ಯಾ ನೀನು? ಅನಿರುದ್ಧ್ಗೆ ಮರಣನ? ಪಾಪ, ಅಮರ ಪ್ರೇಮಿಗಳಲ್ವಾ? ನಿನ್ಗೋಸ್ಕರ ವೈದ್ಯರು ಹೇಳುತ್ತಿದ್ರು, ತಾಯಿ ಬೇಡ್ಕೋತಾ ಇದ್ರು. ಅವ್ರು ಯಾರ ಮಾತನ್ನು ಕೇಳ್ದೆ ಸೂರ್ಯ ಅಸ್ತಮ ಆಗ್ತಿರೋ ಸಮಯದಲ್ಲಿ ಮೃತ್ಯು ಗಡಿಯಲ್ಲಿ ಹೋಗ್ತಾ ಇದ್ದಾನೆ. ಅನಿರುದ್ಧ್ ಮರಣನ ಯಾರು ತಡೆಯೋದಕ್ಕಾಗಲ್ಲ. ಇವ್ನ ಮಾತನ್ನ ನಂಬೇಕಾ? ಒಂದ್ ವೇಳೆ ಅನಿರುದ್ಧ್ಗೆ ನಿಜವಾಗ್ಲೂ ಮೃತ್ಯು ಹತ್ರ ಆಗ್ತಿದ್ಯಾ? ಅಷ್ಟಕ್ಕೆ 25 ಆದ್ಮೇಲೆ ಅನಿರುದ್ಧ್ಗೆ ಗಂಡಾಂತರ ಇತ್ತು. ಅದೇ ನಿಜ ಆದ್ರೆ ದಿಗಂಬರ, ನಿನಗೆ ಕೈ ಮುಗಿತೀನಿ. ಅನಿರುದ್ಧ್ಗೆ 25 ವರ್ಷ ಆದ್ಮೇಲೆ ಗಂಡಾಂತರ ಇದೆ. ನನ್ನನ್ನ ಬಿಟ್ಬಿಡು. ನನ್ನ ಇಲ್ಲಿಂದ ಹೋಗೋದಕ್ ಬಿಟ್ಬಿಡು. ನಿನಗೆ ಕೈ ಮುಗಿತೀನಿ. ಅನಿರುದ್ಧ್ ಸತ್ರ ಏನೋ, ಸಾಯ್ಲಿಲ್ಲ ಅಂದ್ರೆ ಏನು? ಅವನಿಗೋಸ್ಕರ ನಾನು ರಾಣಿನ ಯಾಕೆ ಕಳಿಸ್ಕೊಡ್ಲಿ? ಛೀ, ಅಷ್ಟಕ್ಕೂ ನೀನ್ ಮನುಷ್ಯನೇನಾ? ನಿನ್ ಜೊತೆ ಮಾತಾಡಿ ಪ್ರಯೋಜನನೇ ಇಲ್ಲ. ನಾನೇ ಹೋಗ್ತೀನಿ. ಓ ಹೌದಾ? ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ರೆ ನೋಡ್ಕೊಂಡು ನಿಂತ್ಕೊಳ್ಳೋದಕ್ಕ ನಿನ್ನ ಇಲ್ಲ ಕರ್ಕೊಂಡು ಬಂದಿದ್ದು. ಆದ್ರೂ ನಿನ್ ಮಾತನ್ನ ಯಾಕೆ ಬೇಡ ಅನ್ಲಿ? ಪ್ರಯತ್ನ ಮಾಡು.